1995ರಲ್ಲಿ ಜಾರಿಗೆ ಬಂದ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತರುವುದಕ್ಕೆ ಮೋದಿ ಸರ್ಕಾರ ಮುಂದಾಗಿದೆ. ಕಳೆದ ಆಗಸ್ಟ್ 8ನೇ ತಾರೀಕು ಅಧಿವೇಶನದಲ್ಲಿ ಸಂಸತ್ನಲ್ಲಿ ಮಂಡನೆ ಮಾಡಲಾಗಿತ್ತು. ಅದಾದ ನಂತರ ವಿಪಕ್ಷಗಳು ಒತ್ತಾಯ ಮಾಡಿದ್ವು, ಜಂಟಿ ಸಂಸದೀಯ ಸಮಿತಿಗೆ ಕಳಿಸಬೇಕು ಈ ಮಸೂದೆಯನ್ನ, ಅಲ್ಲಿ ಪರಿಶೀಲನೆಯಾಗಬೇಕು, ಕೆಲವು ತಿದ್ದುಪಡಿಗಳಾಗಬೇಕು ಅಂತ. ಅಲ್ಲಿ ಪರಿಶೀಲನೆಗೆ ಕಳಿಸಲಾಗಿತ್ತು. ಈಗ ಜಂಟಿ ಸದನ ಸಮಿತಿ ಈ ಬಿಲ್ ಅನ್ನ ಫೈನಲ್ ಮಾಡಿದೆ. ಬಜೆಟ್ ಅಧಿವೇಶನದಲ್ಲಿ ವಕ್ಫ್ ತಿದ್ದುಪಡಿ ಕಾಯ್ದೆ ಮಂಡನೆ ಮಾಡೋದಕ್ಕೆ ಮೋದಿ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಂಡಿದೆ. ವಕ್ಫ್ ತಿದ್ದುಪಡಿ ಬಿಲ್ ಅನ್ನ ಜಂಟಿ ಸಂಸದೀಯ ಸಮಿತಿ ಪರಿಶೀಲನೆ ಮಾಡಿದೆ. ಪರಿಶೀಲನೆ ಮಾಡಿ ಅಂತಿಮ ಕರಡು ಪ್ರತಿಯನ್ನ ಸಿದ್ಧ ಮಾಡಿದೆ. ಜಗದಾಂಬಿಕಾ ಪಾಲ್ ನೇತೃತ್ವದ ಜೆಪಿಸಿ ಸಮಿತಿ ಈ ಬಿಲ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಜಗದಾಂಬಿಕಾ ಪಾಲ್ ಕರ್ನಾಟಕಕ್ಕೆ ಬಂದಿದ್ರು. ಇಲ್ಲಿ ವಕ್ಫ್ ಆಸ್ತಿಗಳ ಮಾಲೀಕತ್ವ ಬದಲಾವಣೆಯಾದಾಗ, ಪಹಣಿಗಳಲ್ಲಿ ಹೆಸರು ಚೇಂಜ್ ಆದಾಗ ರೈತರಿಂದ ಖುದ್ದಾಗಿ ಸಮಸ್ಯೆಗಳನ್ನು ಆಲಿಸಿ ಹೋಗಿದ್ರು. ಅವರ ನೇತೃತ್ವದಲ್ಲಿ ನಡೆದಂತಹ ಜೆಪಿಸಿಯ ನಿರಂತರ ಸಭೆಗಳು, ಆ ಎಲ್ಲ ಸಭೆಗಳಲ್ಲಿ ನಿರಂತರವಾಗಿ ಚರ್ಚೆ ಮಾಡಿ ಈಗ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ವಕ್ಫ್ ತಿದ್ದುಪಡಿ ಬಿಲ್ಗೆ. ಆಡಳಿತಾರೂಢ ಎನ್ಡಿಎ ಸದಸ್ಯರು ಹೇಳಿದಂತಹ ತಿದ್ದುಪಡಿಗಳು ಅಂಗೀಕಾರ ಆಗಿದೆ. ವಿಪಕ್ಷಗಳು ಹೇಳಿದಂತಹ ಶಿಫಾರಸುಗಳು, ತಿದ್ದುಪಡಿಗಳು ನಕಾರ. ವಕ್ಫ್ ತಿದ್ದುಪಡಿ ಕಾಯ್ದೆಯಲ್ಲಿ 14 ಅಂಶಗಳು ಬದಲಾವಣೆಯಾಗಬೇಕು ಅಂತ ಬಿಜೆಪಿಯ ಸದಸ್ಯರು, ಎನ್ಡಿಎ ಸದಸ್ಯರು ಹೇಳಿದ್ರು. ಆ 14 ಬದಲಾವಣೆಗೆ ಜೆಪಿಸಿ ಒಪ್ಪಿಗೆಯನ್ನು ಕೊಟ್ಟಿದೆ. ಆದರೆ ವಿಪಕ್ಷಗಳು 44 ತಿದ್ದುಪಡಿಗಳನ್ನು ಮಂಡನೆ ಮಾಡಿದ್ವು. 44 ತಿದ್ದುಪಡಿಗಳು ಕೂಡ ತಿರಸ್ಕಾರ ಆಗಿದೆ. ಮತಗಳ ಆಧಾರದ ಮೇಲೆ, ಒಟ್ಟಾರೆ ಜೆಪಿಸಿಯಲ್ಲಿ ಎಷ್ಟು ಜನ ಇರ್ತಾರೆ ಅದರ ಆಧಾರದ ಮೇಲೆ ಸಂಸದರ ಸಂಖ್ಯೆ ಇರುತ್ತೆ. ಆ ಮತಗಳ ಆಧಾರದ ಮೇಲೆ ವಿಪಕ್ಷಗಳು ಮಂಡಿಸಿದ 44 ಅಂಶಗಳು ತಿರಸ್ಕಾರ ಆಗಿದ್ದಾವೆ. ಜೆಪಿಸಿ ಪ್ರಕ್ರಿಯೆ ಬಗ್ಗೆ ವಿಪಕ್ಷಗಳ ನಾಯಕರು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೆಪಿಸಿ ಅಧ್ಯಕ್ಷ ಜಗದಾಂಬಿಕಾ ಪಾಲ್ ಸರ್ವಾಧಿಕಾರಿ ರೀತಿ ನಡ್ಕೊಳ್ತಾ ಇದ್ದಾರೆ. ನಿಯಮದ ಪ್ರಕಾರ ಆಗಿಲ್ಲ, ನಿಯಮದ ಪ್ರಕಾರ ಜೆಪಿಸಿ ಪ್ರಕ್ರಿಯೆ ಆಗಿಲ್ಲ ಅಂತ ವಿಪಕ್ಷಗಳು ವಿರೋಧವನ್ನ ಮಾಡ್ತಾ ಇದ್ದಾವೆ. ನರೇಂದ್ರ ಮೋದಿ ಸರ್ಕಾರ ವಕ್ಫ್ ತಿದ್ದುಪಡಿ ಕಾಯ್ದೆಯಲ್ಲಿ 40ಕ್ಕೂ ಹೆಚ್ಚು ಬದಲಾವಣೆಯನ್ನು ತರೋದಕ್ಕೆ ಹೊರಟಿತ್ತು. 1995 ಮತ್ತು 2013ರಲ್ಲಿ ವಕ್ಫ್ ಕಾಯ್ದೆಗೆ ತಿದ್ದುಪಡಿಗಳಾಗಿದ್ವು. ಆ ತಿದ್ದುಪಡಿಗಳು ವಕ್ಫ್ಗೆ ಪರಮಾಧಿಕಾರವನ್ನು ಕೊಟ್ಟಿದ್ವು. ಯಾರದ್ದೋ ಭೂಮಿಯನ್ನು ಕಬಳಿಸೋದಕ್ಕೆ, ಯಾರದ್ದೋ ಭೂಮಿಯ ಮಾಲೀಕತ್ವವನ್ನು ಬದಲಾವಣೆ ಮಾಡೋದಕ್ಕೆ. ಅಂಥ ಅಧಿಕಾರಗಳನ್ನು ತೆಗೆದು ಹಾಕ್ತೀವಿ ಅಂತ 44 ತಿದ್ದುಪಡಿಗಳನ್ನು ಮೋದಿ ಸರ್ಕಾರ ಮಾಡೋದಕ್ಕೆ ಮುಂದಾಗಿತ್ತು. ವಿಪಕ್ಷಗಳು ಜೆಪಿಸಿಗೆ ಬಂದರು. ಜೆಪಿಸಿ ಅಂದರೆ ಜಂಟಿ ಸಂಸದೀಯ ಸಮಿತಿ. ರಾಜ್ಯಸಭೆಯಿಂದ, ಲೋಕಸಭೆಯಿಂದ ಆಡಳಿತ ಪಕ್ಷದ ಸದಸ್ಯರು ಮತ್ತು ವಿಪಕ್ಷಗಳ ಸದಸ್ಯರು ಇವರೆಲ್ಲರನ್ನೂ ಸೇರಿಸಿ ಒಂದು ಸಮಿತಿಯನ್ನು ಮಾಡಿ, ಆ ಸಮಿತಿಗೆ ಈ ಬಿಲ್ಲನ್ನು, ಕಳೆದ ಆಗಸ್ಟ್ನಲ್ಲಿ ಮಂಡನೆಯಾಗಿದ್ದಂತಹ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಪರಿಶೀಲನೆ ಮಾಡಿ ಅಂತ ಹೇಳಲಾಗಿತ್ತು. ವಿಪಕ್ಷಗಳ ನಾಯಕರು ಮೋದಿ ಸರ್ಕಾರ ಯಾವೆಲ್ಲ ತಿದ್ದುಪಡಿಗಳನ್ನು ತರೋದಕ್ಕೆ ಹೊರಟಿತ್ತಲ್ಲ, 44 ತಿದ್ದುಪಡಿ, ಆ 44ನ್ನು ಬದಲಿಸಬೇಕು. ಮೂಲ ಹೇಗಿತ್ತು, 95 ಮತ್ತು 2013ರಲ್ಲಿ ಹೇಗೆ ಬದಲಾವಣೆ ಮಾಡಲಾಗಿತ್ತು ಅಂದರೆ ಈಗ ಹೇಗಿದೆಯೋ ವಕ್ಫ್ ಬಿಲ್ ಅದೇ ರೀತಿ ಇರಬೇಕು ಅಂತ ತಿದ್ದುಪಡಿಯನ್ನು ಮೂವ್ ಮಾಡಿದ್ವು. ಆದರೆ ಅವೆಲ್ಲವೂ ಕೂಡ ವೋಟ್ನ ಮೂಲಕ ತಿರಸ್ಕಾರ ಆಗಿದೆ. ಬಹುಮತದ ಆಧಾರದ ಮೇಲೆ ಜೆಪಿಸಿ, ಬಿಜೆಪಿ ಮತ್ತು ಎನ್ಡಿಎ ಸದಸ್ಯರು ಹೇಳಿದಂತಹ 14 ತಿದ್ದುಪಡಿಗಳಿಗೆ 14 ಅಂಶಗಳನ್ನು ಬದಲಾವಣೆ ಮಾಡಿದೆ. 30ಕ್ಕೂ ಹೆಚ್ಚು ಮೀಟಿಂಗ್ಗಳಾದವು. ಬಹುತೇಕ ಮೀಟಿಂಗ್ಗಳಲ್ಲಿ ವಿಪಕ್ಷಗಳ ನಾಯಕರು ಮತ್ತು ಆಡಳಿತ ಪಕ್ಷದ ಸಂಸದರ ಮಧ್ಯೆ ದೊಡ್ಡ ಗಲಾಟೆಗಳಾದವು. ಫೈನಲಿ ಜೆಪಿಸಿ ನಿನ್ನೆ ಇಡೀ ಬಿಲ್ಲನ್ನು ಕ್ಲಿಯರ್ ಮಾಡಿದೆ. ನಾಳೆ ಒಂದು ಸಭೆಯನ್ನು ಮಾಡಿ ಸ್ಪೀಕರ್ಗೆ ಸಲ್ಲಿಸ್ತಾರೆ. ಜೆಪಿಸಿಯಲ್ಲಿ ಏನೇನಾಯಿತು, ಒಟ್ಟಾರೆ ಲೋಕಸಭೆಯಿಂದ 21 ಸದಸ್ಯರಿದ್ದರು ಜೆಪಿಸಿಯಲ್ಲಿ, ಜಂಟಿ ಸಂಸದೀಯ ಸಮಿತಿ. ರಾಜ್ಯಸಭೆಯಿಂದ 10 ಸದಸ್ಯರಿದ್ದರು, ಒಟ್ಟಾರೆ 31 ಜನ. ಹೆಚ್ಚು ವೋಟ್ ಯಾವ ಅಂಶದ ಪರವಾಗಿ ಬರುತ್ತೆ ಆ ಅಂಶವನ್ನು ಜೆಪಿಸಿ ಒಪ್ಪಿಕೊಳ್ಳುತ್ತೆ. ವಿಪಕ್ಷಗಳು ಮಂಡಿಸಿದಂತಹ ಯಾವುದೇ ಅಂಶಗಳು, ಯಾವುದೇ ತಿದ್ದುಪಡಿಗಳು ಅಂಗೀಕಾರ ಆಗಿಲ್ಲ ಬಿಕಾಸ್ ಆಫ್
ವೋಟ್ ಪ್ರಕಾರವಾಗಿ. ಸಂಸತ್ನಲ್ಲಿ ಒಟ್ಟಾರೆ ಸಂಖ್ಯೆ ಯಾವ ಪಕ್ಷಕ್ಕೆ ಎಷ್ಟು ಸಂಸದರಿದ್ದಾರೆ ಅದರ ಆಧಾರದ ಮೇಲೆ JPCಗೆ ಒಂದೊಂದು ಪಕ್ಷದಿಂದ ಒಬ್ಬೊಬ್ಬ ಪ್ರತಿನಿಧಿ ರೀತಿ JPCಯನ್ನು ಮಾಡಲಾಗಿತ್ತು. ಒಟ್ಟು 34 ಸಭೆಯನ್ನು ಮಾಡಲಾಗಿತ್ತು ಕಳೆದ ಆಗಸ್ಟ್ನಿಂದ ಈವರೆಗೆ. ವಿಪಕ್ಷಗಳು 44, ಅಂದರೆ ಈಗ ಹೇಗಿದೆಯೋ ವಕ್ಫ್ ಕಾನೂನು ಅದೇ ಮುಂದುವರಿಬೇಕು ಅಂತ 44 ಅಂಶಗಳನ್ನು ತಿದ್ದುಪಡಿ ಮಾಡಿ ಅಂತ ಪ್ರಸ್ತಾವನೆ ಮಾಡಿದ್ರು. ಅವೆಲ್ಲವೂ ರಿಜೆಕ್ಟ್ ಆಗಿದೆ. NDA ಪ್ರಸ್ತಾವನೆ ಮಾಡಿದಂಥ 14 ತಿದ್ದುಪಡಿಗಳು ಓಕೆ ಆಗಿದೆ. ಯಾಕೆ ವಕ್ಫ್ನ ವಿರುದ್ಧ ಈ ಮಟ್ಟಕ್ಕೆ ಮೋದಿ ಸರ್ಕಾರ ಒಂದು ಕಾನೂನನ್ನು ತರೋದಕ್ಕೆ ಹೊರಟಿದೆ? ಯಾಕಂದರೆ ಆಸ್ತಿಗಳ ವಿವರವನ್ನು ನೋಡಿ. 2006 ದೇಶಾದ್ಯಂತ ಇದ್ದಂತಹ ವಕ್ಫ್ ಆಸ್ತಿ 1,20,000 ಎಕರೆ. 2009ರಲ್ಲಿ ಅದು 4 ಲಕ್ಷ ಎಕರೆಗೆ ಏರಿಕೆಯಾಗುತ್ತೆ. 2024 ಅಂದರೆ ಹಿಂದಿನ ವರ್ಷ ವಕ್ಫ್ನ ಒಟ್ಟಾರೆ ಆಸ್ತಿ ದೇಶಾದ್ಯಂತ 9,40,000 ಎಕರೆ. ಇಷ್ಟೊಂದು ಹೆಂಗೆ ಬಂತು ಭೂಮಿ? ವಕ್ಫ್ ಬೋರ್ಡ್ಗಳೇನು ದುಡಿಯೋದಿಲ್ಲ, ವಕ್ಫ್ನಲ್ಲಿರುವಂತಹ ಸದಸ್ಯರೇನು ಬಿಸ್ನೆಸ್ಗಳನ್ನು ಮಾಡೋದಿಲ್ಲ, ಅಂದರೆ ಲಾರ್ಜ್ ಸ್ಕೇಲ್ ಬಿಸ್ನೆಸ್ಗಳನ್ನು ಮಾಡೋದಿಲ್ಲ, ಬಾಡಿಗೆ ಕೊಡೋದು, ಆ ರೀತಿಯಾಗಿ ಸಣ್ಣ ಪುಟ್ಟ ವ್ಯವಹಾರಗಳಿರುತ್ತವೆ. ಇಷ್ಟು ಮಟ್ಟದಲ್ಲಿ ಭೂಮಿ ಏರಿಕೆಯಾಗಿದ್ದು ಹೇಗೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಕಂಡ ಆಸ್ತಿಯನ್ನೆಲ್ಲ ವಕ್ಫ್ ಆಸ್ತಿಯಲ್ಲಿದ್ದಂತಹ ಅಧಿಕಾರವನ್ನು ಬಳಸಿಕೊಂಡು, ಪರಮಾಧಿಕಾರವನ್ನು ಉಪಯೋಗಿಸಿಕೊಂಡು, ಸುಮ್ಮನೆ ಪರಮಾಧಿಕಾರ ಅಲ್ಲ, ಕಾಂಗ್ರೆಸ್ ಸರ್ಕಾರ 1995ರಲ್ಲಿ ಮತ್ತು 2013ರಲ್ಲಿ ಪರಮಾಧಿಕಾರವನ್ನೇ ಕೊಟ್ಟಿತ್ತು. ಅದರ ಪರಿಣಾಮವಾಗಿ ವಕ್ಫ್ ಆಸ್ತಿ 1.2 ಲಕ್ಷ ಎಕರೆ ಇದ್ದದ್ದು, 1,20,000 ಎಕರೆ 2006ರಲ್ಲಿ ಇದ್ದದ್ದು 18 ವರ್ಷದಲ್ಲಿ 9.4 ಎಕರೆ. ಈ ಮಟ್ಟದಲ್ಲಿ ಶೇರ್ ಮಾರ್ಕೆಟ್ ಕೂಡ ಮುಂದೋಗೋದಿಲ್ಲ. ಆ ಪರಿಯಾಗಿ ವಕ್ಫ್ ಆಸ್ತಿಯ ಪ್ರಮಾಣ ಹೆಚ್ಚಾಯಿತು. ಅದಕ್ಕೆ ಕಾರಣ ಸಿಕ್ಕ ಭೂಮಿಗೆ ಬೇಲಿ ಹಾಕಿದ್ದು. ಹೇಗೆ ಬದಲಾಯಿತು ವಕ್ಫ್ ಕಾನೂನು? 1954ರಲ್ಲಿ ವಕ್ಫ್ ಕಾನೂನು ಜಾರಿಗೆ ಬಂದಿದ್ದು ಜವಾಹರಲಾಲ್ ನೆಹರು ಪ್ರಧಾನಿಯಾಗಿದ್ದಾಗ. ಅದು ಬದಲಾಗಿದ್ದು 1995ರಲ್ಲಿ. 95ರಲ್ಲಿ ಕಾಂಗ್ರೆಸ್ನ PVR ನರಸಿಂಹರಾವ್ ಪ್ರಧಾನಿಯಾಗಿದ್ದಾಗ ಬದಲಾಯಿತು. ಅಲ್ಲೇನು, ಯಾವ ಧರ್ಮದವರೇ ಬಳಸ್ತಿದ್ರೂ ಕೂಡ ಆ ಭೂಮಿಯನ್ನು ವಕ್ಫ್ ಅಂತ ಘೋಷಿಸಬಹುದು. ಇದು 1995ರಲ್ಲಿ. ಅಲ್ಲಿಯವರೆಗೆ ಮುಸ್ಲಿಮರು ದಾನವಾಗಿ ಕೊಟ್ಟಂತಹ ಭೂಮಿ, ಅದನ್ನು ಯಾರಾದರೂ ಮುಸ್ಲಿಮರು ಬಳಸ್ತಾ ಇದ್ರೆ ಅದನ್ನು ವಕ್ಫ್ ಅಂತ ಮಾಡ್ಬೋದಾಗಿತ್ತು. 95ರಲ್ಲಿ ಎನಿ ರಿಲಿಜನ್, ಯಾವುದೇ ಧರ್ಮದವರ ಭೂಮಿ ಇದ್ದರೂ ಕೂಡ ಅದನ್ನು ವಕ್ಫ್ ಅಂತ ಘೋಷಣೆ ಮಾಡಬಹುದು, ಅಂದರೆ ಅವರು ದಾನವನ್ನು ಕೊಡಬಹುದು ಅಂತ. ವಕ್ಫ್ ಟ್ರಿಬ್ಯುನಲ್ ನಿರ್ಧಾರವನ್ನು ಯಾವ ಕೋರ್ಟ್ನಲ್ಲೂ ಪ್ರಶ್ನೆ ಮಾಡುವಂತಿಲ್ಲ. 95ರಲ್ಲಾದಂತಹ ತಿದ್ದುಪಡಿ. ಆಮೇಲೆ ವಕ್ಫ್ ಬೋರ್ಡ್ನಲ್ಲಿ ಮುತವಲ್ಲಿ ಮತ್ತು ಕಮಿಟಿ ಸದಸ್ಯರಿರ್ತಾರಲ್ಲ, ಅವರೆಲ್ಲರೂ ಸರ್ಕಾರಿ ಅಧಿಕಾರಿಗಳು, ಅಂದರೆ ಅವರಿಗೆ ಸರ್ಕಾರ ಸ್ಯಾಲ್ರಿ ಕೊಡಬೇಕು ಅನ್ನುವ ನಿಯಮವನ್ನು 95ರಲ್ಲಿ ಮಾಡಲಾಯಿತು. 2013 ಚುನಾವಣೆಗೆ ಇನ್ನೊಂದು 6-7 ತಿಂಗಳು ಸಮಯ ಇತ್ತು. ಆಗ UPA ಸರ್ಕಾರ ಇನ್ನೊಂದಷ್ಟು ಪರಮಾಧಿಕಾರವನ್ನು ಕೊಡ್ತು ವಕ್ಫ್ ಬೋರ್ಡ್ಗಳಿಗೆ. ದಾಖಲೆಗಳಿಲ್ಲದಿದ್ದರೂ ಕೂಡ ವಕ್ಫ್ ಟ್ರಿಬ್ಯುನಲ್ಗಳಿಗೆ ಸ್ವತ್ತುಗಳನ್ನು ಸ್ವಾಧೀನ ಮಾಡೋದು, ತೆರವು ಮಾಡುವ ಅಧಿಕಾರವನ್ನು ಕೊಡ್ತು. ಯಾವುದೇ ವ್ಯಕ್ತಿಯ ಒಂದು ಭೂಮಿ, ಒಂದು ಕಟ್ಟಡ ವಕ್ಫ್ ಬೋರ್ಡ್ಗೆ ಅನ್ನಿಸಿದ್ರೆ ಇದು ವಕ್ಫ್ ಆಸ್ತಿ ಅಂತ ಅವರಿಗೆ ಅನ್ನಿಸಿದರೆ ಆ ಭೂಮಿ ವಕ್ಫ್ ಬೋರ್ಡ್ನದ್ದು ಅಂತ ಹಕ್ಕು ಸಾಧಿಸಬಹುದಾಗಿತ್ತು, ಅದನ್ನು ಸ್ವಾಧೀನ ಮಾಡಿಕೊಳ್ಳಬಹುದಾಗಿತ್ತು. ಅದನ್ನು ತೆರವು ಮಾಡಿಸುವಂತಹ ಅಧಿಕಾರವನ್ನು 2013ರಲ್ಲಿ ಕೊಡಲಾಯಿತು. ಈ ವಕ್ಫ್ ಬೋರ್ಡ್ಗಳು ಸರ್ವೆ ಮಾಡ್ತಾವಲ್ಲ, ಈ ಆಸ್ತಿ ನಮ್ಮದು, ಈ ಆಸ್ತಿ ನಮ್ಮದು ಅಂತ ಅದೊಂದು ಪ್ರಕ್ರಿಯೆ ಮಾಡ್ತಾರಲ್ಲ, ಆ ಇಡೀ ಪ್ರಕ್ರಿಯೆಯನ್ನು ರಾಜ್ಯ ಸರ್ಕಾರದ ಬೊಕ್ಕಸದಿಂದ ಕೊಡಬೇಕು ಅಂತ UPA ಸರ್ಕಾರ 2013ರಲ್ಲಿ ರೂಲ್ ಮಾಡ್ತು. ಇದನ್ನೇ ಪರಮಾಧಿಕಾರ ಅಂದದ್ದು. ಅಂದರೆ ಯಾವುದೇ ಆಸ್ತಿಯನ್ನು ಕೂಡ ಕ್ಲೇಮ್ ಮಾಡಬಹುದು. ಉದಾಹರಣೆಗೆ ಬೆಂಗಳೂರಿನ ವಿಧಾನಸೌಧವೇ ವಕ್ಫ್ ಆಸ್ತಿ ಅಂತ ವಾದ ಮಾಡುವವರಿದ್ದಾರೆ. ದೆಹಲಿಯ ಅರ್ಧಕ್ಕರ್ಧ ಜಾಗವನ್ನು ವಕ್ಫ್ ಆಸ್ತಿ ಅಂತ ಹೇಳುವವರಿದ್ದಾರೆ. ಇತ್ತೀಚೆಗಷ್ಟೇ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ರೈತರ ಪಹಣಿಗಳಲ್ಲಿ ಏಕಾಏಕಿ ಇದು ವಕ್ಫ್ ಆಸ್ತಿ ಅಂತ ಹೆಸರುಗಳು ಬದಲಾವಣೆಯಾಗೋದು. ಒಂದಷ್ಟು ರೈತರಿಗೆ ನೋಟಿಸನ್ನು ಕೊಟ್ಟಿರಲಿಲ್ಲ. ಅವರಿಗೆ ಪಿತ್ರಾರ್ಜಿತವಾಗಿ 116 ತಲೆಮಾರುಗಳಿಂದ ಬಂದಂತಹ ಆಸ್ತಿಯನ್ನು ವಕ್ಫ್ ಆಸ್ತಿ ಅಂತ ಹೇಳಲಾಯಿತು. ಕೆಲವು ದೇವಸ್ಥಾನಗಳ ಆಸ್ತಿ, ಆ ದೇವಸ್ಥಾನಗಳ ಹಿಸ್ಟ್ರಿಯನ್ನು ನೋಡಿದ್ರೆ ಇಸ್ಲಾಂ ಹುಟ್ಟೇ ಇರಲಿಲ್ಲ. ಅಂತಹ ದೇವಸ್ಥಾನಗಳ ಆಸ್ತಿಯನ್ನೂ ಕೂಡ ವಕ್ಫ್ ಬೋರ್ಡ್ ಇದು ನಮ್ಮ ಆಸ್ತಿ, ಇದು ಅಲ್ಲಾನಿಗೆ ದಾನವಾಗಿ ಬಂದಂತಹ ಆಸ್ತಿ ಅಂತ ಕ್ಲೇಮ್ ಮಾಡೋದಕ್ಕೆ ಶುರುವಾದವು.
ಯಾವಾಗ ದೇಶಾದ್ಯಂತ ಈ ರೀತಿಯ ಘಟನೆಗಳು ಪುನರಾವರ್ತನೆಯಾದವು, ಮೋದಿ ಸರ್ಕಾರ ವಕ್ಫ್ ಕಾನೂನಿಗೆ ತಿದ್ದುಪಡಿ ತರೋದಕ್ಕೆ ಮುಂದಾಯಿತು. 40ಕ್ಕೂ ಹೆಚ್ಚು ತಿದ್ದುಪಡಿ, ಪ್ರಿಸೈಸ್ ಆಗಿ 44. ಈಗ ವಕ್ಫ್ ಕಾಯ್ದೆಯಲ್ಲಿ ಏನೇನೆಲ್ಲ ತಿದ್ದುಪಡಿ ಮಾಡೋದಕ್ಕೆ ಮೋದಿ ಸರ್ಕಾರ ಹೊರಟಿದೆ. ಒಂದು, ಆಸ್ತಿ ನೋಂದಣಿ ಮೇಲೆ ವಕ್ಫ್ ಬೋರ್ಡ್ಗಳಿಗಿದ್ದಂತಹ ಪರಮಾಧಿಕಾರವನ್ನು ಕಂಟ್ರೋಲ್ ಮಾಡೋದು. ಅಂದರೆ ಯಾವುದೇ ಭೂಮಿಯನ್ನು ಇದು ವಕ್ಫ್ ಆಸ್ತಿ ಅಂತ ಅವ್ರಿಗೆ ಅನ್ನಿಸ್ಕೊಂಡು ಅದರ ಓನರ್ಶಿಪ್ಪನ್ನು ಬದಲಾವಣೆ ಮಾಡಿಕೊಳ್ಳುವಂತಹ ಅಧಿಕಾರ ಇತ್ತಲ್ಲ, ಆ ಅಧಿಕಾರಕ್ಕೆ ಕತ್ತರಿ ಹಾಕಲಾಗ್ತಾ ಇದೆ. ತಿದ್ದುಪಡಿ ನಂಬರ್ 2, ಯಾವುದೇ ಆಸ್ತಿಯನ್ನು ವಕ್ಫ್ ಆಸ್ತಿ ಅಂತ ಘೋಷಣೆ ಮಾಡಿಕೊಳ್ಳುವಂತಹ ಅಧಿಕಾರ ಇನ್ನು ಮುಂದೆ ಇರೋದಿಲ್ಲ. ಯಾವುದೇ ಆಸ್ತಿ ವಕ್ಫ್ ಆಸ್ತಿ ಅಂತ ಹಕ್ಕು ಸಾಧನೆ ಮಾಡೋದಕ್ಕೆ, ಅದನ್ನು ತೆರವು ಮಾಡೋದಕ್ಕೆ, ಅದನ್ನು ಮಾಲೀಕತ್ವವನ್ನು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ವಕ್ಫ್ ಆಸ್ತಿ ಹೌದೋ ಅಲ್ಲವೋ ಅನ್ನೋದು ನ್ಯಾಯಾಂಗ ಪರಿಶೀಲನೆಗೆ. ಇದುವರೆಗೆ ಇದ್ದಂತಹ ನಿಯಮವೇನು? ವಕ್ಫ್ ಬೋರ್ಡ್ ಯಾವ ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ, ವಕ್ಫ್ ಟ್ರಿಬ್ಯುನಲ್ ಯಾವ ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ. ವಕ್ಫ್ ಟ್ರಿಬ್ಯುನಲ್ ಅಂದರೆ ವಕ್ಫ್ ನ್ಯಾಯಾಧಿಕರಣ. ಅಲ್ಲಿ ಏನು ನಿರ್ಧಾರ ಆಗುತ್ತೋ ಅದೇ ಫೈನಲ್. ಅದನ್ನು ಪ್ರಶ್ನೆ ಮಾಡಿ ಕೋರ್ಟ್ಗೂ ಹೋಗುವಂತಿರಲಿಲ್ಲ. ಹೈಕೋರ್ಟು, ಸುಪ್ರೀಂ ಕೋರ್ಟು ವಕ್ಫ್ ಕಾಯ್ದೆ ಮುಂದೆ ಏನೂ ಅಲ್ಲ ಅನ್ನುವಂತೆ ಕಾನೂನು ಮಾಡಲಾಗಿತ್ತು. ಈಗ ಅದು ನ್ಯಾಯಾಂಗ ಪರಿಶೀಲನೆಗೆ ಇನ್ನು ಮುಂದೆ ಬರುತ್ತೆ. ವಕ್ಫ್ ಬೋರ್ಡ್ಗಳು ಯಾವುದೇ ಆಸ್ತಿಯನ್ನು ಕ್ಲೈಮ್ ಮಾಡಿ ಮಾಲೀಕತ್ವವನ್ನು ಬದಲಾವಣೆ ಮಾಡಿಕೊಂಡು ಅಕ್ರಮ ಮಾಡಿದರೆ, ದಬ್ಬಾಳಿಕೆ ಮಾಡಿದರೆ, ಭೂ ಕಬಳಿಕೆ ಮಾಡಿದರೆ ಅದನ್ನು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬಹುದು. ವಕ್ಫ್ ಆಸ್ತಿಗಳ ಬಗ್ಗೆ ಕಡ್ಡಾಯವಾಗಿ DC ಕಚೇರಿಗೆ ದಾಖಲೆ ಸಲ್ಲಿಸಬೇಕು. ಈ ಜಿಲ್ಲೆಯಲ್ಲಿ ಇಷ್ಟು ವಕ್ಫ್ ಆಸ್ತಿ ಇದೆ ಅಂತ ವಕ್ಫ್ ಬೋರ್ಡ್ಗಳು ಡಾಕ್ಯುಮೆಂಟ್ ಸಮೇತ DCಗೆ ಮಾಹಿತಿಯನ್ನು ಕೊಡಬೇಕು. ವಕ್ಫ್ ಆಸ್ತಿಗಳ ಮೌಲ್ಯಮಾಪನಕ್ಕೆ ತಿದ್ದುಪಡಿ ಕಾನೂನಿನಲ್ಲಿ ಅವಕಾಶ ಇದೆ. ಎಷ್ಟು ಆಸ್ತಿ ಇದೆ, ಅದರಿಂದ ಎಷ್ಟು ಆದಾಯ ಬರ್ತಾ ಇದೆ, ವಕ್ಫ್ ಆಸ್ತಿಯಿಂದ ಬರುವಂತಹ ಹಣದಲ್ಲಿ ಏನೆಲ್ಲ ಖರ್ಚು ಮಾಡಲಾಗ್ತಾ ಇದೆ. ವಕ್ಫ್ ಆಸ್ತಿ ಅಂದರೆ ಅಲ್ಲಾನಿಗೆ ದಾನವಾಗಿ ಬಂದಂತಹ ಆಸ್ತಿ. ಅದನ್ನು ಇಸ್ಲಾಂನಲ್ಲಿರುವಂತಹ ಬಡವರಿಗೆ, ನಿರಾಶ್ರಿತರಿಗೆ, ನಿರ್ಗತಿಕರಿಗೆ ಶಿಕ್ಷಣಕ್ಕೋಸ್ಕರ, ಧಾರ್ಮಿಕ ಕಾರ್ಯಕ್ಕೋಸ್ಕರ ಬಳಸಬೇಕು. ಅದರ ಮೌಲ್ಯಮಾಪನವನ್ನು ಇನ್ನು ಮುಂದೆ ಮಾಡಲಾಗುತ್ತೆ. ವಕ್ಫ್ ಮಂಡಳಿಗಳಲ್ಲಿ 4 ಜನ ಮುಸ್ಲಿಮೇತರರು ಮತ್ತು ಮಹಿಳೆಯರಿಗೆ ಕಡ್ಡಾಯ ಪ್ರಾತಿನಿಧ್ಯ. ಮೊದಲಿಗೆ ಮುಸ್ಲಿಮೇತರರಿಗೆ ಅವಕಾಶವೇ ಇರಲಿಲ್ಲ, ಮಹಿಳೆಯರಿಗೂ ಇರಲಿಲ್ಲ. ಇನ್ನು ಮುಂದೆ ಅದಿರುತ್ತೆ ಅನ್ನುವಂತಹ ತಿದ್ದುಪಡಿಯನ್ನು ಮಾಡಲಾಗಿದೆ. ಈಗ JPCಯಲ್ಲಿ ಕಳೆದ 7-8 ತಿಂಗಳು ನಿರಂತರವಾಗಿ ಚರ್ಚೆ ಮಾಡಿ ಏನೆಲ್ಲ ಬದಲಾವಣೆಗಳನ್ನು ಒಪ್ಪಿಕೊಳ್ಳಲಾಯಿತು. ಅದರಲ್ಲಿ ಕೆಲವು ಪ್ರಮುಖ ವಿಷಯಗಳನ್ನು ಹೇಳ್ತೀನಿ. ವಕ್ಫ್ ಆಸ್ತಿಗಳನ್ನು ಧಾರ್ಮಿಕ ಉದ್ದೇಶಗಳಿಗೆ ಮಾತ್ರ ಬಳಸಿಕೊಳ್ಳಬೇಕು, ಕಮರ್ಷಿಯಲ್ ಮಾಡುವಂಗಿಲ್ಲ. ಅದರಿಂದ ಬರುವಂತಹ ಆದಾಯವನ್ನು ಮತ್ತೆಲ್ಲೋ ಹೂಡಿಕೆ ಮಾಡೋದು, ಆಸ್ತಿ ಖರೀದಿ ಮಾಡೋದು, ಈ ರೀತಿಯಾಗಿ ಮಾಡುವಂತಿಲ್ಲ. ಧಾರ್ಮಿಕ ಉದ್ದೇಶಕ್ಕೆ ಮಾತ್ರ ಬಳಸಬೇಕು ಅನ್ನುವಂತಹ ನಿಯಮ. 5 ವರ್ಷ ಇಸ್ಲಾಂ ಧರ್ಮ ಪಾಲಿಸಿದಂತಹ ವ್ಯಕ್ತಿ ಮಾತ್ರ ವಕ್ಫಿಗೆ ಆಸ್ತಿಯನ್ನು ದಾನ ಮಾಡಬಹುದು. ಹಿಂದೂ ವ್ಯಕ್ತಿ, ಕ್ರಿಶ್ಚಿಯನ್ ಅಥವಾ ಬೇರೆ ಯಾವುದೇ ಧರ್ಮದ ವ್ಯಕ್ತಿ ನಾನು ವಕ್ಫಿಗೆ ಭೂಮಿ ಕೊಡ್ತೀನಿ ಅಂತ ಕೊಡುವಂತಿಲ್ಲ. 5 ವರ್ಷ ಇಸ್ಲಾಂ ಧರ್ಮವನ್ನು ಪಾಲಿಸಿದರೆ, ಮುಸ್ಲಿಂ ಆಗಿದ್ರೆ ಆತ ಪಾಲಿಸಿರ್ತಾನೆ, ಉಳಿದ ಬೇರೆ ಧರ್ಮದವರಾಗಿದ್ದರೆ ಅವನು 5 ವರ್ಷ ಪಾಲಿಸಿರಬೇಕು, ಆನಂತರ ದಾನವಾಗಿ ಕೊಡಬಹುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.